ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತ. ಸಕಲ ಅಭಿಷ್ಟಗಳನ್ನು ಪೂರೈಸುವವರು ಶ್ರೀ ಗುರು ಪರಮಾತ್ಮರು. ಶ್ಲೋಕ 36. ಯಸ್ಮಾತ್ ಅನುಗ್ರಹಂ ಲಬ್ಧ್ವಾ ಮಹತ್ ಅಜ್ಞಾನಂ ಉತ್ಸಜೇತ್ ತಸ್ಮೈ ಶ್ರೀ ದೇಶಿಕೇಂದ್ರಾಯ ನಮಃ ಚ ಅಭಿಷ್ಟಸಿದ್ಧಯೇ. ಅನುವಾದ. ಶ್ರೀ ಗುರು ಪರಮಾತ್ಮರ ಅನುಗ್ರಹದಿಂದ ಅಧಿಕವಾದ ಅಜ್ಞಾನವು ಬಿಟ್ಟು ಹೋಗುವುದು. ಅಂತಹ ಶ್ರೀ ಗುರು ಪರಮಾತ್ಮರನ್ನು ಸಕಲ ಇಷ್ಟಾರ್ಥಗಳ ಸಾರ್ಥಕತೆಗಾಗಿ ನಮಸ್ಕರಿಸುತ್ತೇನೆ. ಭಾವಾರ್ಥ. ಜ್ಞಾನ ಎಂದರೆ ತಿಳಿಯುವುದು, ಅಜ್ಞಾನ ಎಂದರೆ ತಿಳಿಯದಿರುವುದು. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಜ್ಞಾನ ಎಂದರೆ ಒಬ್ಬರ ಮೂಲಭೂತ ವಾಸ್ತವವನ್ನು ತಿಳಿದಿರುವುದು. ದೇಹವೇ ನಾನೆನ್ನುವ ಮನಸ್ಸಿನ ಭ್ರಮೆ, ಮಿತಿ ಇಲ್ಲದ ಆಸೆಗಳು, ಸ್ವಾರ್ಥತೆ, ದುಷ್ಟ ಕಾರ್ಯಗಳು, ದುರಾಸೆ, ದುರ್ವ್ಯಸನ, ಮೋಸ, ಕಪಟ, ಅವಿವೇಕ, ವಿಕೃತಿ, ದೌರ್ಬಲ್ಯ, ಭೌತಿಕ ಅನ್ವೇಷಣೆಗಳಿಗೆ ಪ್ರೇರೇಪಿಸುವ ಅರಿವು ಅಜ್ಞಾನ. ಜ್ಞಾನವು ಊರ್ಧ್ವಮುಖವಾಗಿ ಪಯಣ ಮಾಡಲು ಪ್ರೇರೇಪಿಸುವುದು, ಆದರೆ ಅಜ್ಞಾನವು ಅಧೋಮುಖವಾಗಿ ಮಾನವನನ್ನು ಪಾತಾಳ ಹೊಕ್ಕಿಸುವುದು. ಅನಂತ ಜನ್ಮಗಳ ಪುಣ್ಯ ಫಲದಿಂದ ದಾರಿ ತೋರೋ ಗುರು ಸಿಗುವರು. ಗುರು ದೊರೆತ ನಂತರ ಗುರು ಸೇವೆ ಮಾಡಿ ನಿರಂತರ ಗುರು ಸ್ಮರಣೆ, ಗುರು ವಾಕ್ಯ ಪಾಲನೆ, ಗುರು ಮಾನಸ ಪೂಜೆ, ಸರ್ವವೂ ನನಗೆ ಗುರುವೇ ಎಂದು ಜೀವಿಸಿದಾಗ ಗುರುವಿನ ಅನುಗ್ರಹವಾಗುವುದು. ಗುರುವಿನಿಂದ ಆತ್ಮಜ್ಞಾನವನ್ನು ಹೊಂದಲು ಸ್ವಸ್ವರೂಪ ಅರಿಯಲು ತವಕವಿರಬೇಕು. ಶ್ರದ್ಧೆ, ಶುದ್ಧ ಮನಸ್ಸಾಕ್ಷಿ ಮತ್ತು ಏಕನಿಷ್ಠ ಸಾಧನೆಯಿಂದ ಮಾತ್ರ ನಾನು, ನನ್ನ ದೇಹ, ನನ್ನದು, ನನ್ನವರು ಎನ್ನುವ ಅಜ್ಞಾನ ತೊಲಗಿ ನಾನು ಪರಮಾತ್ಮ ಎಂಬ ಭಾವನೆ ಮೂಡುವುದು. ಶ್ರೀಪಾದವಲ್ಲಭ ಬಂದ ನೋಡು ಬಾರಮ್ಮ. ಶ್ರೀಪಾದವಲ್ಲಭ ಬಂದ ನೋಡು ಬಾರಮ್ಮ, ಭಿಕ್ಷೆ ನೀಡು ಬಾರಮ್ಮ. ನರರೂಪ ಧರಿಸಿದಂಥ ಶಿವನು ಕಾಣಮ್ಮ, ತಂಗಿ ಕರುಣಾಳು ಗುರುವರಗೆ ಶರಣು ಮಾಡಮ್ಮ. ಶ್ರೀಪಾದವಲ್ಲಭ ಬಂದ ನೋಡು ಬಾರಮ್ಮ, ಭಿಕ್ಷೆ ನೀಡು ಬಾರಮ್ಮ. ಭಕ್ತಾರ ಬಳಿಗವನೇ ಬರುತ್ತಾನಮ್ಮ, ಕಷ್ಟಗಳೆಲ್ಲ ದೂರ ತಳ್ಳುತ್ತಾನಮ್ಮ. ಕೇಳದಿದ್ರು ಎಲ್ಲ ತಾನೇ ಕೊಡುತ್ತಾನಮ್ಮ, ಕೇಳದಿದ್ರು ಎಲ್ಲ ತಾನೇ ಕೊಡುತ್ತಾನಮ್ಮ. ಭೇದ ಭಾವನೆಗಳ ಬಿಟ್ಟು ಶಿರಬಾಗಿ ಬಿಡಮ್ಮ. ಶ್ರೀಪಾದವಲ್ಲಭ ಬಂದ ನೋಡು ಬಾರಮ್ಮ, ಭಿಕ್ಷೆ ನೀಡು ಬಾರಮ್ಮ. ಘನಾನುಭವ ಸಾರ ಪುಟ 7. ಆವಾಜ್ಯ ಕರುಣಾಮೂರ್ತಿಯಾದ ಶ್ರೀ ಗುರುವಿನಿಂದ ಆತ್ಮಜ್ಞಾನವನ್ನು ಹೊಂದಿದ ಭಕ್ತನ ಸಕಲ ಅರ್ಹ ಮತ್ತು ಅವಶ್ಯಕ ಆಸೆಗಳನ್ನು ಗುರುವು ಈಡೇರಿಸುವರು. ಅಂತಹ ಶ್ರೀ ಗುರು ಪರಮಾತ್ಮರನ್ನು ಸಕಲ ಇಷ್ಟಾರ್ಥಗಳ ಸಾರ್ಥಕತೆಗಾಗಿ ನಮಸ್ಕರಿಸುತ್ತೇನೆ ಎಂದು ಪರಮೇಶ್ವರನು ಹೇಳುತ್ತಿರುವನು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಪ್ರಪಂಚದಲ್ಲಿ ನಮಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತಿರಬೇಕು ಎಂದು ಬಯಸುತ್ತೀರಾ? ಆದರೆ ಅಪೂರ್ಣವಾದ ಅಶಾಶ್ವತವಾದ ಪ್ರಪಂಚದಲ್ಲಿ ಶಾಶ್ವತ ಸುಖ ಪ್ರಾಪ್ತಿ ಸಿಗುವುದು ಸಾಧ್ಯವೇ? ಸುಖವೋ ದುಃಖವೋ ಯಾವುದಾದರೂ ಒಂದು ಎದುರಾಗುತ್ತಿರುತ್ತದೆ. ಹಾಗೆಂದು ಪ್ರಪಂಚ ಮಾಡುವುದನ್ನು ಬಿಡುವಂತೆಯೂ ಇಲ್ಲ. ಪ್ರಪಂಚವನ್ನು ಮಾಡಬೇಕಾಗುತ್ತದೆ. ಪ್ರಪಂಚದಲ್ಲಿದ್ದರೂ ಸಹ ನಮ್ಮ ಅಂತಿಮ ಗುರಿ ಪರಮಾತ್ಮನ ಪ್ರಾಪ್ತಿಯೊಂದೇ ಆಗಿರಬೇಕು. ಜೀವನವನ್ನು ಆದಷ್ಟು ಸರಳವಾಗಿ ಮಾಡಿಕೊಂಡು ಹೋಗಬೇಕು. ನಾವು ಈ ಜಗತ್ತಿಗೆ ಬಂದಿರುವುದೇ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳಲು. ಅದಕ್ಕಾಗಿ ಶ್ರಮಿಸಬೇಕು. ಅದಕ್ಕೆ ಪೂರಕವಾದ ಪ್ರಯತ್ನಗಳನ್ನು ಮಾಡಿಕೊಂಡು ಹೋಗಬೇಕು. ಜೀವಿಯು ತನ್ನ ನಿತ್ಯ ಜೀವನದಲ್ಲಿ ಪರಮಾತ್ಮನ ಕೃಪೆಯನ್ನು ಹೊಂದಲು ಪ್ರಯತ್ನಿಸುವಾಗ ಶ್ರದ್ಧೆ ಇರಬೇಕು. ಲಕ್ಷ್ಯವು ಆ ಕಡೆಗೆ ಇರಬೇಕು. ಕಟ್ಟಿಗೆ ಒಲೆಯಲ್ಲಿ ಉರಿ ಹೊತ್ತಿಸುವಾಗ ನಾವು ಶ್ರದ್ಧೆಯಿಂದ ಅದರ ಕಡೆಗೆ ಗಮನ ಕೊಡಬೇಕಾಗುತ್ತದೆ.
ಉರಿ ಕಡಿಮೆಯಾದಂತೆಲ್ಲ ಕಟ್ಟಿಗೆಯನ್ನು ಇಡುತ್ತಿರಬೇಕು. ಆಗ ಮಾತ್ರ ಒಲೆಯು ಚೆನ್ನಾಗಿ ಉರಿಯುತ್ತದೆ. ಉರಿ ಚೆನ್ನಾಗಿರಬೇಕೆಂದರೆ ಕಟ್ಟಿಗೆಯನ್ನು ನೂಕುತ್ತಿರಬೇಕು. ಈ ಪ್ರಕ್ರಿಯೆಯಲ್ಲಿ ಗಮನ ಇಡದಿದ್ದರೆ ಉರಿ ಕಡಿಮೆಯಾಗಿ ಹೊಗೆ ಸುತ್ತಿಕೊಂಡು ಒಲೆ ತಣ್ಣಗಾಗುತ್ತದೆ. ಹಾಗೆಯೇ ನೀವು ಭಗವತ್ ಪ್ರಾಪ್ತಿಗಾಗಿ ಶ್ರಮಿಸುವಾಗ ಏನಾದರೂ ಪ್ರಯತ್ನ ಮಾಡುತ್ತಿರಬೇಕು. ಅದು ಭಜನೆ, ಸತ್ಸಂಗ, ಧ್ಯಾನ, ಸೇವೆ ಯಾವುದಾದರೂ ಸರಿ. ಈ ಕಟ್ಟಿಗೆಗಳನ್ನು ನೂಕಿದಂತೆಲ್ಲ ಅಂತರಂಗದಲ್ಲಿ ಪ್ರಕಾಶವು ಚೆನ್ನಾಗಿ ಬೆಳಗುತ್ತದೆ. ನೀವು ನಿತ್ಯವೂ ಮಾಡುವ ಪ್ರಯತ್ನಗಳನ್ನು ಕೈಬಿಟ್ಟರೆ ಅಜ್ಞಾನವೆಂಬ ಹೊಗೆಯು ಆವರಿಸಿಕೊಳ್ಳುತ್ತದೆ. ಅಂತರಂಗದಲ್ಲಿ ಮಾಯೆ ಕವಿದುಕೊಳ್ಳುತ್ತದೆ. ಪರಮಾಮೃತ ಸಾರ, ಪುಟ 20.